ಹಾಂ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮುಳಬಾಗಿಲಿನ ಪ್ರವಾಸಿ ಮಂದಿರದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಯುವ ಮುಖಂಡರು ಹಾಗೂ ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಹಿರಿಯ ಸೋದರ ಅಣ್ಣನ ಸಮಾನರಾದಂತಹ ಕೀಲೊಳ್ಳಿ KB ಹರೀಶ್ ಕುಮಾರ್ ಅಲಿಯಾಸ್ ಹರೀಶ್ ಅಣ್ಣರವರಿಗೆ ಇವತ್ತು ನಾವೆಲ್ಲ ನಮ್ಮ ಸಂಗಡಿಗರೆಲ್ಲ ಸೇರಿ ಒಂದು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬಕ್ಕೆ ಹರೀಶ್ ಕುಮಾರ್ ಅವರಿಗೆ ದೇವರು ಒಳ್ಳೇದು ಮಾಡಿ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಐಶ್ವರ್ಯ ತಂದುಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಸುತ್ತಾ, ಅದೇ ರೀತಿಯಾಗಿ ಅವರೊಬ್ಬ ಪತ್ರಕರ್ತರಾಗಿ, ಯುವ ಮುಖಂಡರಾಗಿ ಅವ್ರ ಜೊತೆಯಲ್ಲಿ ಯಾರೇ ಬರಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ಮಾರ್ಗದರ್ಶನ ನೀಡಿ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ಬಿಟ್ಟು ಒಂದು ದಾರಿದೀಪವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಹಂಗೆ ಮುಂದುವರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಒಂದು ಹುಟ್ಟುಹಬ್ಬಗಳ ಹೆಚ್ಚು ರೀತಿ ಆಚರಣೆ ಮಾಡಿಕೊಂಡು ನಿಮಗೆ ಒಳ್ಳೆಯ ಆಶೀರ್ವಾದ, ದೇವರ ಆಶೀರ್ವಾದ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇದ್ದು ಇನ್ನು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಮ್ಮೆಲ್ಲರ ಪರವಾಗಿ ನಾವು ಶುಭ ಹಾರೈಸಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ನಮ್ಮ ಕೀಲೊಳ್ಳಿ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಸುಮಾರು ವರ್ಷಗಳಿಂದ ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ ಇನ್ನಿತರೆ ಜಿಲ್ಲಾ ಪತ್ರಿಕೆಗಳು ಕೆಲಸ ಮಾಡಿ ಅವರು ಒಡನಾಟ ಉಳ್ಳವರು. ಜಿಲ್ಲೆಯಲ್ಲೇ ಒಂಥರ ತಾಲೂಕಲ್ಲಿ ಹೆಸರುವಾಸಿಯಾಗಿ ರಾಜಕೀಯ ಇದರಲ್ಲಿ ಗುರುತಿಸ್ಕೊಂಡು ಎಲ್ಲರನ್ನೂ ಸಮತಾನವಾಗಿ ಕರೆಸ್ಕೊಳ್ಳೋ ಹೋಗುವಂಥ ಮನೋಭಾವ ಅವ್ರಿಗೆ ಈ ಬರ್ತ್ಡೇ ದಿವಸ ನಮ್ಮೆಲ್ಲರೂ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಇನ್ನಷ್ಟು ನಮ್ಮ ಒಡನಾಟ ಬೆಳೆಸ್ಕೊಂಡು ಉತ್ತಮ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರಾಗಿರುವಂತಹ ಹರೀಶ್ ಅವರ ಒಂದು ಹುಟ್ಟುಹಬ್ಬವನ್ನು ಈ ಪ್ರವಾಸಿ ಮಂದಿರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವರು ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಪತ್ರಕರ್ತರಾಗಿ, ರಾಜಕೀಯ ನಾಯಕರಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಅದರ ಜೊತೆಗೆ ಯಾರೇ ಆಗಲಿ ಯಾವುದೇ ರೀತಿಯಾದಂತಹ ಭೇದ ಭಾವನೆ ಇಲ್ಲದೆ, ಮನಸ್ತಾಪಗಳಿಲ್ದಿರ ಸರಳವಾದಂತಹ ಒಂದು ಆತ್ಮೀಯತೆಯನ್ನು ತೋರೋದ್ರ ಮೂಲಕ ಇವರು ಹೆಸರನ್ನು ಗಳಿಸಿರ್ತಾರೆ. ಇವರು ಉದಯ ಮಿತ್ರ ಮತ್ತು ಕೋಲಾರ ಅಗ್ನಿ ಪತ್ರಿಕೆಯ ವರದಿಗಾರರಾಗಿ ಅಪಾರವಾಗಿರುವಂತಹ ಸೇವಾ ಅನುಭವವನ್ನು ಗಳಿಸಿದ್ದಾರೆ. ಅದಕ್ಕೆ ಇವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಯಶಸ್ವಿಯಾಗಿ ಮಾಡಲು ನಾವೆಲ್ಲರೂ ಇಚ್ಛೆ ಪಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರಿಗೆ ದೇವರು ಒಳ್ಳೇದು ಮಾಡಲಿ, ಉತ್ತಮ ಆರೋಗ್ಯ ಮತ್ತು ಐಶ್ವರ್ಯ ನೀಡಲಿ ಅಂತ ನಮ್ಮೆಲ್ಲ ಸಹೋದರರ ಮೂಲಕ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲ ಸ್ನೇಹಿತರಿಗೂ ಮೊದಲ ಬಾರಿಗೆ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವೆಲ್ಲ ನಾವು ಸಂಪಾದನೆ ಮಾಡೋದಲ್ಲ, ಇವೆಲ್ಲ ಅವೇ ಇನ್ನೂ ಆಟೋಮೆಟಿಕ್ಕಾಗಿ ಸಿಗುವಂಥದ್ದಂದರೆ ಸ್ನೇಹ, ಫ್ರೆಂಡ್ಶಿಪ್ ಅನ್ನೋದು ಒಂದೇ ಸಿಗೋದು. ನನಗೆ ಇಲ್ಲಿದ್ದಾರೆ ನೋಡಿ, ಈಗ ನಮ್ಮ ಮೂರ್ತಿಯಿಂದ ಹಿಡಿದು ರಾಜೇಂದ್ರ ಆಗ್ಬೋದು, ಅಂಬರೀಷ್ ಆಗ್ಬೋದು, ರಾಮದಾಸ್ ಅಣ್ಣ ಆಗ್ಬೋದು, ಆರ್ಕೆ ಆಗ್ಬೋದು, ನಮ್ಮ ಸುಬ್ಬು ಆಗ್ಬೋದು, ಇಮ್ರಾನ್ ಆಗ್ಬೋದು, ರವಿ ಆಗ್ಬೋದು, ಮಂಜು ಆಗ್ಬೋದು, ಜಯಸಿಂಹ ಅವ್ರು ಆಗ್ಬೋದು, ಇವ್ರು ನಮ್ಮ ಪಂಚಾಯತಿ ಅವ್ರು, ನಮ್ಮ ಸ್ನೇಹಿತರು ಮಂಜುನಾಥ್ ಅಂತ ಹೇಳ್ತೀನಿ ನೋಡಿ. ಇವರೆಲ್ಲ ಸಂಪಾದನೆ ಮಾಡಬೇಕಂದ್ರೆ ಪುಣ್ಯ ಮಾಡಿರಬೇಕು, ಅದು ಸುಮ್ಮನೆ ಬರಲ್ಲ. ಅದನ್ನು ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಹೆಂಗೆ ನಡೀತಾ ಇದೀವಿ ನಮ್ಮ ನಡವಳಿಕೆ ಮೇಲೆ ಅದು ಬರುತ್ತೆ. ನಾನೀಗ ಈ ಪತ್ರಿಕಾ ರಂಗಕ್ಕೆ ಬಂದು ಒಂದು 14 ವರ್ಷ ಆಯಿತು. 14 ವರ್ಷದಿಂದನಷ್ಟೇ ಇದೇ ವಿಶ್ವಾಸ, ಇದೇ ಫ್ರೆಂಡ್ಶಿಪ್ ಇಟ್ಕೊಂಡು ಹೋಗಿದ್ದೀನಿ. ನಮ್ಮ ಕೈಲಾದ ಸಾರ್ವಜನಿಕ ಏನು ಬೇಕೋ ಆ ಕೆಲಸ ಮಾಡ್ತೀವಿ, ಅನುಕೂಲ ಆಗುವಂಥ ಕೆಲಸ ಮಾಡ್ಕೊಡ್ತೀವಿ. ಬಿಟ್ಟರೆ ಅದು ಬಿಟ್ಟು ಬೇರೆ ಇಲ್ಲ. ಸರಳವಾಗಿ ಹೆಂಗಿದೀವೋ ಹಂಗೆ ಇರ್ತೀವಿ. ನಮ್ಗೆ ಆಡಂಬರ ಬೇಕಾಗಿಲ್ಲ, ಪತ್ರಿಕಾ ವರದಿಗಾರ ಅಂತ ಒಂದು ಏನೂ ಬೇಕಾಗಿಲ್ಲ, ಲೇಬಲ್ ಬೇಕಾಗಿಲ್ಲ. ಅದು ನಾವಿರೋವಂಥ ವೃತ್ತಿಯಲ್ಲಿ, ಮಾಡುವಂಥ ಕೆಲಸದಲ್ಲಿ ಆ ಗೌರವ ಸಿಕ್ಕಿದ್ರೆ ಅದೇ ನಮಗೆ ಸಂತೃಪ್ತಿ. ಅದನ್ನು ಇವತ್ತು ಗುರುತಿಸಿ ಇವರೆಲ್ಲ ನನಗೆ ಇವತ್ತು ಇಲ್ಲಿ ಕರೆದು ಅಭಿಮಾನವಾಗಿ ನಾನು ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಾನು 100 ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ಸ್ವಲ್ಪ
ತಿನ್ನಿಸ್ಮೇಲೆ ಇಲ್ಲಿ ನೋಡಬೇಕು ಎಲ್ಲರೂ. ಹ್ಞೂ ಜಯಸಿಂಹ ಸರ್. ಅಂತ ಹೇಳಿದ್ರಣ್ಣ ಇದು ಮುಟ್ಟೆ ಬಾರ ಎಲ್ಲ ಕೃಷ್ಣ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.